ಬಾ ಬಾ. ಹಬ್ಬಕ್ಕೆ ನಮ್ಮ ಮಗಳಿಗೆ ಹೊಸ ಬಟ್ಟೆ ಸಂತೆಯಲ್ಲಿ ಶಾಪಿಂಗ್ ಮಾಡಿದ್ವಿ. ಅಮ್ಮ ನಾನು ಹೋಗಿದ್ವಿ ಸಂತೆಗೆ. ಸೊ ಶಾಪಿಂಗ್ ಸೂಪರ್ ಆಗಿತ್ತು. ಆಮೇಲೆ ಬಂದು ಫ್ಯಾಮಿಲಿ ಎಲ್ಲ ಗೋಲ್ಗಪ್ಪ ಮಾಡ್ಕೊಂಡು ತಿಂದ್ವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೇನು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಸಂತೆಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ದಿನಸಿ ಸಾಮಾನು, ಈಗ ಮಟನ್, ನಮ್ಮೂರಲ್ಲಿ ಶುಕ್ರವಾರ ರಾಮನವಮಿ ಇದೆ. ಶುಕ್ರವಾರ ಶನಿವಾರ ವೆಜ್ ಇರುತ್ತೆ, ನಾನ್ ವೆಜ್ ಯಾರು ಮಾಡಲ್ಲ. ಆ್ಯಂಡ್ ಸಂಡೇ ಫ್ಯಾಮಿಲಿಯವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೇಳ್ಕೊಂಡು ಅವ್ರವ್ರ ಮನೆಯಲ್ಲಿ ಅವ್ರವ್ರು ಮಟನ್ ಎಲ್ಲ ಮಾಡ್ಕೊತವೆ, ಮಟನು ಚಿಕನು. ಆ್ಯಂಡ್ ಈ ವರ್ಷ ನಾವು ಕೂಡ ಮಾಡ್ತಾಯಿದ್ದೀವಿ. 3 ವರ್ಷಕ್ಕೊಂದ್ಸತಿ ತುಂಬ ಗ್ರ್ಯಾಂಡಾಗಿ ಮಾಡ್ತೇವೆ. ಸೊ ಈ ವರ್ಷ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ನೆನ್ನೆ ನೈಟ್ ಕೂತ್ಕೊಂಡು ಅಪ್ಪಾಜಿ ನಾನು ಎಲ್ಲ ದಿನಸಿಗೆ ಏನೇನು ಬೇಕು ಅಡುಗೆ ಮಾಡಲಿಕ್ಕೆ ಅಂತ ಎಲ್ಲ ಒಂದು ಚೀಟಿ ಬರೆದಿಟ್ಟಿದ್ವಿ. ಸೊ ಅಪ್ಪಾಜಿ ಎಲ್ಲ ಇವತ್ತು ಸಂತೆಗೆ ಹೋಗ್ತವೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತವೆ. ಸೊ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇಲ್ಲಿ ಮನೆ ಹತ್ರನೂ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಸಂತೆಗೆ ಹೋಗ್ಬಿಡ್ಬೇಕು. ಆ್ಯಂಡ್ ಸಂತೆಗೆ ಹೋಗೋದು ನನ್ನ 3 ವರ್ಷದ ಕನಸು. ನಾನು ಮದುವೆ ಆದಾಗಿಂದ ಗಂಡಸಿ ಸಂತೆಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಟೈಮ್ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ಸಂತೆಗೆ ಹೋಗ್ತಾಯಿದ್ವಿ. ನಾನು ಅಮ್ಮ ಹೋಗ್ತಾಯಿದ್ದೀವಿ ಸಂತೆಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೋಗ್ಬೋಣ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫೈನಲಿ ನಾನು ಅಮ್ಮ ಸಂತೆಗೆ ಬಂದ್ವಿ. ಈ ಶಾಪ್ ಬಂದುಬಿಟ್ಟು ನಮ್ಮ ಅಪ್ಪಾಜಿಯವರು ವ್ಯಾಪಾರ ಮಾಡುವಂತಹ ಅಂಗಡಿ. ವೀಕ್ಲಿ ಬೇರೆ ಬೇರೆ ಕಡೆ ಶಾಪ್ ಆಗ್ತವೆ, ಬಟ್ ನಮ್ಮ ಅಪ್ಪಾಜಿ ಇದೊಂದು ಶಾಪಿಂಗ್ ಮಾತ್ರ ಬರ್ತವೆ. ಅದಾದಮೇಲೆ ನಾವು ಹೋದ ತಕ್ಷಣ ಅಪ್ಪಾಜಿ ಕಬ್ನಾಲ್ ಕೊಡಿಸಿದ್ವು. ಕಬ್ನಾಲ್ ಕುಡಿದು ಮುಂದಕ್ಕೆ ಹೋದ್ವಿ. ಮಟಿಕೆಗಳೆಲ್ಲ ಇಟ್ಟಿದ್ವು, ಚೆನ್ನಾಗಿತ್ತು. ನಂಗೆ ಅಲ್ಲೊಂದು ಒಲೆ ಇಟ್ಟಿದ್ವು, ಅದು ತುಂಬ ಇಷ್ಟ ಆಯಿತು. ನೋಡಿ, LPG ಎಲ್ಲ ಕೊರತೆ ಬಂದಮೇಲೆ ಈಗ ಹಳೆ ಕಾಲದ ಪದ್ಧತಿ ಅಂದರೆ ಏನು ಹೇಳ್ತವೆ, ಹಳೆ ಹೆಂಡ್ತಿ ಪಾದ್ವೆ ಗತಿ ಅನ್ನಂಗೆ ಬರಬೇಕು. ಹಾಗೆ ಎಲ್ಲ ಒಲೆಗೆ ಬಂದಿದ್ದಾವೆ. ಆ್ಯಂಡ್ ಸಂತೆನಲ್ಲಿ ಬಟ್ಟೆ ಯಾವತ್ತೂ ನನ್ನ ಮಗಳಿಗೆ ತೊಗೊಂಡಿರಲಿಲ್ಲ. ಯಾವಾಗಲೂ ಆನ್ಲೈನಲ್ಲಿ ತೊಗೋತಿದ್ದೆ, ಇಲ್ಲಾಂದರೆ ಆಫ್ಲೈನಲ್ಲಾದರೆ ಹಾಸನಲ್ಲಿ ತೊಗೋತಾ ಇದ್ದೆ. ಬಟ್ ಈ ಹಬ್ಬಕ್ಕೆ ಆಫ್ಲೈನಲ್ಲಿ ಅಪ್ಪಾಜಿ ಕೊಡಿಸ್ತೀನಿ ಅಂದರು. ಹಾಗಾಗಿ ಸಂತೆಯಲ್ಲಿ 1-2 ಜೊತೆ ಬಟ್ಟೆ ತೊಗೊಂಡೆ. ಅದಾದಮೇಲೆ ಬೆಲ್ಲ ತೊಗೊಂಡ್ರು. ನಾವು ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅದೇ ಥರನೇ. ಈಗ ನಾವು ಸಿಟಿಲೆಲ್ಲ ಆದರೆ ಹೈಜೀನ್ ಆಗಿರಬೇಕಪ್ಪ, ಪ್ಯಾಕ್ ಆಗಿರಬೇಕಪ್ಪ, ಎಕ್ಸ್ಪೈರಿ ಆಗಿರುತ್ತೆ, ಪ್ರತಿಯೊಂದು ನೋಡ್ತೀವಿ. ಹಳ್ಳಿಲೇ ಆ ಥರ ಏನಿಲ್ಲ. ಈಗ ರೆಗ್ಯುಲರಾಗಿ ಅವ್ರು ಇಷ್ಟು ವರ್ಷದಿಂದ ಯಾವ ಥರ ಮಾಡ್ಕೊಬಂದಿದ್ವೋ ಆ ಥರನೇ. ಅದಾದಮೇಲೆ ಹಬ್ಬಕ್ಕೆ ಎಲೆ ಅಡಿಕೆ ಕೊಡೋರಿಗೆ ಅಡಿಕೆ ಪುಡಿ ಬೇಕಾಗಿತ್ತು, ಅದನ್ನು ತೊಗೊಂಡ್ವಿ. ನಂದಿನಿ ಬ್ರ್ಯಾಂಡ್ದೇ ಬಂದಿದೆಯಂತೆ. ಅಂದರೆ ಈಗ ನಮಗೆ ನಂದಿನಿ ಮಿಲ್ಕು ತುಪ್ಪ ಬರುತ್ತಲ್ಲ, ಆ ಬ್ರ್ಯಾಂಡ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಂದಿನಿ ಬ್ರ್ಯಾಂಡು ಅಂತ ಹೇಳಿದ್ವಿ. ಅದೊಂದು 3 ಪ್ಯಾಕ್ ತೊಗೊಂಡ್ವಿ. ಆ್ಯಂಡ್ ಅಪ್ಪಾಜಿ ಏನಾದರೂ ನೆನಪಿದ್ರೆ ಅಂದರೆ ಮರ್ತೋಗಿದ್ವಿ ತೊಗೊಳಮ್ಮ ಅಂತಿದ್ವು. ಸೊ ಆಲ್ಮೋಸ್ಟ್ ಆಲ್ ನನಗೆ ನೆನಪಿದ್ದೆ ಎಲ್ಲ ತೊಗೊಂಡೆ. ನಮ್ಮ ಅಪ್ಪಾಜಿನೂ ನನ್ನ ಜೊತೆ ಬಂದು ಸಂತೆನ ಒಂದು ರೌಂಡ್ ಸುತ್ತೋಡಿಸಿದ್ವು. ತುಂಬ ಖುಷಿಯಾಯಿತು. ಒಂಥರ ನಾವು ಸಿಟಿನಲ್ಲಿ ಸಂತೆ ನೋಡೋದೇ ಬೇರೆ, ಇಲ್ಲಿ ಸಂತೆ ನೋಡೋದೇ ಬೇರೆ. ಇಲ್ಲಿ ಪ್ರತಿಯೊಂದು ಪದಾರ್ಥ ಏನಾದರೂ ಯುನೀಕಾಗಿ ಕಾಣಿಸುತ್ತೆ ಅಂದರೆ ನನಗದು ಮಡಿಕೆ ಒಲೆ ಎಲ್ಲ ಯುನೀಕ್ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿದೆವು. ಕಲೆ ಅನ್ನೋದು ಒಂದಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದಲ್ವ, ಹಾಗೆ ಎಲ್ಲ ಈ ಥರ ಹಾಕ್ಕೊಂಡಿರ್ತಿದ್ರು. ನಮ್ಮ ಸಿಟಿನಲ್ಲಿ ಗುಡ್ಡೆ ಮಾರ್ತವೆ, ಇಲ್ಲೂ ಕೂಡ ಗುಡ್ಡೆ ಮಾರ್ತಾಯಿದ್ವು. ಆ್ಯಂಡ್ ಪಾಪುಗೆ ಸ್ವಲ್ಪ ಉಡ್ದಾರ ಬೇಕಿತ್ತು, ತೊಗೊಬಂದಿದ್ದೆ. ಬಟ್ ಅದು ಲೂಸಾಗಿ ಮತ್ತು ಸಣ್ಣ ಇತ್ತು, ಹಾಗಾಗಿ ದಪ್ಪದೊಂದು ಉಡ್ದಾರ ಕೂಡ ತೊಗೊಂಡೆ. ಮೊದಲೆಲ್ಲ ಉಡ್ದಾರ ಕಟ್ತಾಯಿದ್ವು ನಮಗೂ, ಬಟ್ ಇವಾಗ ಕಟ್ಕೊಳ್ಳಲ್ಲ. ಅದಾದಮೇಲೆ ಸಂತೆ ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡ್ವಿ. ಪಾಪು ಇರ್ತವೆ ಅಲ್ವಾ, ಸೊ ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ. ಆದ್ರೂ ಒಂದು 2 hours ಸ್ಪೆಂಡ್ ಮಾಡೋಂಗಾಗೇ ಬಿಡ್ತು. ಮತ್ತು ರಾಮನವಮಿ ಹಬ್ಬಕ್ಕೆ ಪಾನಕ ಮಾಡೋದಕ್ಕೆಲ್ಲ ಪ್ರತಿಯೊಂದು ಹಣ್ಣು ಏನು ಬೇಕು, ಕರ್ಬೂಜ ಹಣ್ಣು ಅಂತವೆ, ಮೋಸಮಿಲ್ಲ ಅದೆಲ್ಲ ತೊಗೊಂಡು ಬಂದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾನು ಹಾಲೆಲ್ಲ ಕರೆದಾಕಿದ್ವು. ಅಮ್ಮ ನಾನು ಪಾಪು ನೋಡ್ಕೊತಿದ್ದೆ. ಅದಾದಮೇಲೆ ಏನೆಲ್ಲ ಲಗೇಜ್ ತಂದಿದ್ವಿ ಅದೆಲ್ಲ ಓಪನ್ ಮಾಡಿ ನೋಡಿದ್ವಿ, ಎಲ್ಲ ಕರೆಕ್ಟಾಗಿತ್ತು. 1-2 ಐಟಮ್ ಏನೋ ಮಿಸ್ ಆಗಿತ್ತು, ಬಟ್ ಅದನ್ನು ತರ್ತೀನಿ ಅಂದರು. ಅದಾದಮೇಲೆ ಸಂಜೆಗೆ ಸ್ನ್ಯಾಕ್ಸ್ಗೆ ಗೋಲ್ಗಪ್ಪ ಮಾಡಿದ್ದೆ, ನಮ್ಮ ಅಪ್ಪಾಜಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಇದು ಸಿಟಿ ಸ್ಟೈಲು ಅಮ್ಮ, ಇದು ಹಳ್ಳಿ ಸ್ಟೈಲು. ನನಗೂ ಇದು ಇಷ್ಟ ಆಯಿತು. ಅಮ್ಮ ನಾನು ಸಂತೆಗೆ ಹೋಗಿದ್ವಿ. ಸೊ ಅಲ್ಲಿ ಫ್ರಾಕ್ ತೊಗೊಬಂದಿದ್ದೀವಿ ಪಾಪುಗೆ. ಈ ವರ್ಷ ನಮ್ಮೂರಲ್ಲಿ ರಾಮನವಮಿ ಗ್ರ್ಯಾಂಡಾಗಿ ಮಾಡ್ತಾವಲ್ಲ, ಅದಕ್ಕೆ ಈ ಸತಿ ಅಪ್ಪಾಜಿ ಅಮ್ಮ ಬಟ್ಟೆ ಕೊಡಿಸೋರು ಪಾಪುಗೆ. ಇದೊಂದು ಜೊತೆ ಆ್ಯಂಡ್ ಇದೊಂದು ಜೊತೆ. ಪ್ರತಿ ಹಬ್ಬಕ್ಕೂ ಅಮ್ಮನ ಮನೇಲಿ ಇರ್ತಿದ್ದೆ, ಅಮ್ಮ ಕೊಡಿಸ್ತಾಯಿದ್ರು. ಈ ಹಬ್ಬಕ್ಕೆ ನಮ್ಮ ಮನೇಲಿ ಇದ್ದೀನಿ, ಹಂಗಾಗಿ ಅವರ ತಾತ ಅಜ್ಜಿ ಕೊಡಿಸಿದ್ದೇವೆ. ಲ್ಯಾಟ್ರಿ
ಟೇಸ್ಟ್ ನೋಡ್ಬಿಟ್ಟು ಹೇಳಿ ಅಮ್ಮ. ಕಜ್ಜಾಯ ಒಂದೇ ಸತಿ ಬಾಯಿಗೆ ಹಾಕಬೇಕು. ಗುಳುಂ ಡಿಸೆಂಬರ್ 31 ಬಂದ್ರೆ ಹಾಕಿ ಹಾಕಿ ಬಾಯಿಗೆ ಹಾಕಿ ಹೋಗುತ್ತೆ. ಹಾಕಿ ಒಂದೇ ಸತಿ ಬಾಯಿಗೆ. ನಮ್ಮಮ್ಮಂಗೆ ಪಾನಿಪುರಿ ತಿನ್ನಕ್ ಬರ್ತಾ ಇಲ್ಲ. ಕಡ್ಕೊಂಡ್ ತಿಂತವ್ರೆ. ಹಂಗೆ ತಿಂದ್ರೆ ಟೇಸ್ಟೇ ಬರಲ್ಲ ಅಮ್ಮ. ಅದಕ್ಕೆ ಸಣ್ಣದ್ ನೋಡ್ಕೊಟ್ಟಿದ್ದೆ ನಿಮ್ಗೆ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ನಾನೇನಾದ್ರೂ ಕೇಳಿದ್ನ ಇವಾಗ? ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ. ಎಷ್ಟ್ ತಿಂದ್ರು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಇನ್ನೊಂದ್ ಸ್ವಲ್ಪ ತಂದ್ಕೊಡ್ತೀರಾ ಆಂಟಿ? ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡಿರುವಂತಹ ಗೋಲ್ಗಪ್ಪ ಟೇಸ್ಟ್ ಅಂತೂ ಸೂಪರ್ ಬಂದಿತ್ತು. ಬರೀ ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ, ಪಾನಿಪುರಿ ಅಷ್ಟೇ. ಸಂತೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಅಪ್ಪಾಜಿನೂ ಐಟಮ್ ಎಲ್ಲ ತಂದು ಎಲ್ಲನೂ ನೀಟಾಗಿ ಎಲ್ಲೆಲ್ಲಿ ಇಟ್ಕೋಬೇಕು ಅಲ್ಲಿ ಆರ್ಗನೈಸ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೊಂಡಿರ್ತವ ಪಾನಿಪುರಿ ತಿಂತಾ ಇದ್ದೀವಿ. ಗೋಲ್ಗಪ್ಪ ದನಗಳಿಗೆ ಬೂಸ ಹಿಂಡಿ ಎಲ್ಲ ಹಾಕ್ತೇವೆ ಅಲ್ವಾ, ಅದಕ್ಕೆ ಅಂತ ಹೇಳಿ ಒಂದು ಬೌಲ್ ಇಟ್ಕೊಂಡಿದ್ವಿ. ಅದು ಮೆಟ್ಲು ಮೇಲಿತ್ತು. ಈ ಕಪ್ಪೆ ಏನಾಗಿದೆ, ಮಿಸ್ ಆಗಿ ಅದ್ರ ಮೇಲೆ ಬಂದು ಜೋರಾಗಿ ಗಾಳಿಗೆ ದಬಾಕೋಗ್ಬಿಟ್ಟಿದೆ. ಸೊ ಬಟ್ಲು ಮೂವ್ ಆಗ್ತವ ಇತ್ತು. ಅಪ್ಪಾಜಿ ಅದನ್ನ ನೋಡ್ಬಿಟ್ಟು ಬಾರಮ್ಮ ಇಲ್ಲಿ ಬಟ್ಟೆ ಹಾಕೋ ಹೋಯ್ತಾ ಐತೆ ಅಂತ ಹೇಳಿದ್ರು. ಕಾಮಿಡಿ. ನಾವು ಗೋಲ್ಗಪ್ಪ ತಿಂತ ಕೂತಿದ್ವಿ. ಆಮೇಲೆ ಸಡನ್ನಾಗಿ ಹೋದ್ರೆ ಅಪ್ಪಾಜಿಗೆ ಗೊತ್ತಿತ್ತು ಅದ್ರೊಳಗೆ ಕಪ್ಪೆ ಇದೆ ಅಂತ ಹೇಳ್ಬಿಟ್ಟು, ಆದ್ರೂ ಅಮ್ಮನ ಎದುರಿಸಕ್ಕೆ ಅಂದ್ಬಿಟ್ಟು ನೋಡಮ್ಮ ಏನು ಬಟ್ಲು ಹೋಯ್ತೈತೆ ಹಂಗೆ ಹಿಂಗೆ ಅಂದ್ವು. ನಮ್ಮಮ್ಮನು ಫುಲ್ಲು ಎದ್ದುಕೊಂಡು ಮುಟ್ಟಕ್ಕೆ ಹೋದ ತಕ್ಷಣ ಅದು ಮೂವ್ ಆಗ್ತಾ ಇತ್ತು. ಸೊ ತುಂಬ ಹೊತ್ತು ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಸಿಕ್ಕಾಬಿಟ್ಟೆ ನಗಾಡಿದ್ವಿ. ಅದೊಂದು ವಿಷಯನೇ ಇಟ್ಕೊಂಡು ಅಮ್ಮ ಎದ್ಕೋತಾ ಇದ್ವಿ. ಸೊ ಫೈನಲಿ ಅಣ್ಣಿ ಅಂದರೆ ನಮ್ಮ ಭಾವ ಕಾಲಲ್ಲಿ ಇದು ಮಾಡಿಬಿಟ್ಟು ತೆಗೆದ್ವು. ಅಲ್ಲಿ ನೋಡಿದ್ರೆ ಕಪ್ಪೆ ಇತ್ತು, ಸರಿಯಾಗಿತ್ತು ಕಪ್ಪೆ. ಅದನ್ನ ನೋಡಿ ಕಪ್ಪೆಗೆ ಝೂಮ್ ಆಗ್ತಾ ಇದ್ವಿ. ಇದಾಗಿತ್ತು ನಾನು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.